ಫ್ರೆಂಡ್ಸ್, ನಿಮಗೆ ಸ್ವಾಗತ. ದಿ ಡಿಜಿಟಲ್ ಇನೋವೇಷನ್. ಸ್ನೇಹಿತರೆ, ನೀವು ಯಾವತ್ತಾದರೂ ಯೋಚನೆ ಮಾಡಿದ್ರಾ? ನಾವು ಇವತ್ತು ಉಸಿರಾಡೋಗಳಿಗಿಂತ ಹೆಚ್ಚಾಗಿ ನಮ್ಮ ಸುತ್ತಲೂ ಸಿಗ್ನಲ್ಸ್ ಇವೆ. ಅಂದರೆ ವೈಫೈ, 5G, ಸ್ಯಾಟಲೈಟ್ ವೈರ್ಸ್ ಇವೆಲ್ಲವೂ ಕಣ್ಣಿಗೆ ಕಾಣದ ಒಂದು ಬಲೆಯಂತೆ ನಮ್ಮನ್ನು ಸುತ್ತುವರೆದಿವೆ. ಒಂದು ವೇಳೆ ಈ ಬಲೆಯನ್ನು ಯಾರೋ ಒಬ್ಬರು ರಿಮೋಟ್ ಮೂಲಕ ಕಂಟ್ರೋಲ್ ಮಾಡುತ್ತಿದ್ದರಂತೆ. ಇಂದು ನಾನು ಹೇಳೋ ಕತೆ ಒಬ್ಬ ಸಾಮಾನ್ಯ ಯುವಕನ ಬಗ್ಗೆ. ಆತ ತನ್ನ ರೂಮಿನಲ್ಲಿ ಕುಳಿತು ಜಗತ್ತಿನ ಅತಿ ದೊಡ್ಡ ರಹಸ್ಯವನ್ನು ಹೇಗೆ ಕಂಡುಹಿಡಿದ ಅನ್ನೋದೇ ಈ ರೋಚಕ ಕತೆ. ಏನಾಗಿತ್ತು ಆ ನಿಗೂಢ ರಾತ್ರಿ ಮತ್ತು ಒಂದು ರೇಡಿಯೋ ಕತೆ? ಬನ್ನಿ ನೋಡೋಣ. ಆ ಯುವಕ ಒಬ್ಬ ಸೈಂಟಿಫಿಕ್ ರಿಸರ್ಚರ್. ಒಂದು ರಾತ್ರಿಯ ತನ್ನ ಹಳೆಯ ಸ್ಟೋರ್ ರೂಮ್ನಲ್ಲಿ ಕ್ಲೀನ್ ಮಾಡ್ತಾ ಇರುವಾಗ ಆತನಿಗೆ ಅಜ್ಜನ ಕಾಲದ ಒಂದು ವಿಚಿತ್ರವಾದ ರೇಡಿಯೋ ಸಿಗುತ್ತೆ. ಅದು ಇಂದಿನ ಡಿಜಿಟಲ್ ರೇಡಿಯೋ ಥರ ಇರಲ್ಲ. ಅದರಲ್ಲಿ ವಿಚಿತ್ರವಾದ ಕೆಂಪು ಲೈಟ್ಸ್ ಮತ್ತು ದೊಡ್ಡ ಟ್ಯೂನರ್ ಇತ್ತು. ಕುತೂಹಲಕ್ಕೆ ಆತ ಅದನ್ನು ಆನ್ ಮಾಡಿದ. ಮೊದಲು ಬಂದಿದ್ದ ಬರೀ ಗದ್ದಲ. ಅಂದರೆ ಒಂದು ನಿರ್ದಿಷ್ಟ ಫ್ರೀಕ್ವೆನ್ಸಿಯಲ್ಲಿ 108 ಹರ್ಟ್ಜ್ನಲ್ಲಿ ಆತನಿಗೆ ಒಂದು ಶಬ್ದ ಕೇಳಿಸ್ತು. ಅದು ಮನುಷ್ಯರ ಶಬ್ದವಾಗಿರಲ್ಲ, ಬದಲಿಗೆ ಒಂದು ಮೆಷಿನ್ ರಿದಮ್ನಲ್ಲಿತ್ತು. ಅಂದರೆ ಟಿಕ್ ಟಿಕ್ ಅಂತ ಬರ್ತಿತ್ತು. ಆ ತಕ್ಷಣ ತನ್ನ ಸ್ಪೆಕ್ಟ್ರಮ್ ಅನಲೈಸರ್ ಬಳಸಿ ಆ ಶಬ್ದವನ್ನು ನೋಡಿದಾಗ ಆತ ಬೆಚ್ಚಿಬಿದ್ದ. ಏಕೆಂದರೆ ಆ ಶಬ್ದವು ಸಾಧಾರಣ ರೇಡಿಯೋ ಅಲೆಗಳಾಗಿರಲಿಲ್ಲ, ಅದು ಕ್ವಾಂಟಮ್ ಎನ್ಕ್ರಿಪ್ಷನ್ ಮಾದರಿಯಲ್ಲಿ ಇದು. ಆದರೆ ಇಂದಿನ ಸೂಪರ್ ಕಂಪ್ಯೂಟರ್ಗಳು ಕೂಡ ಡಿಕೋಡ್ ಮಾಡಲಾಗದ ಕೋಡ್ ಅದಾಗಿತ್ತು. ಆತ ತನ್ನ ಹತ್ತಿರವಿದ್ದ AI ಸಾಫ್ಟ್ವೇರ್ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಅದನ್ನು ಭೇದಿಸಲು ಪ್ರಯತ್ನಿಸಿದ. ಸುಮಾರು 1 ಗಂಟೆಯ ನಂತರ ಸ್ಕ್ರೀನ್ ಮೇಲೆ ಒಂದು ವಾಕ್ಯ ಮೂಡಿತು. ಅಂದರೆ ದಿ ಟಾರ್ಗೆಟ್ ಅರ್ತ್ ಆ್ಯಂಡ್ ಸ್ಟೇಟಸ್ ಸ್ಕ್ಯಾನಿಂಗ್ ಕಂಪ್ಲೀಟೆಡ್. ಆತಂಕ ಆಯಿತು ಆತನಿಗೆ. ಮೊದಲು ಇದು ಯಾವುದೋ ಒಂದು ರೇಡಿಯೋ ಹ್ಯಾಕರ್ ಕೆಲಸ ಇರ್ಬೋದು ಅನಿಸಿತು. ಆದರೆ ಮರುಕ್ಷಣವೇ ಆತ ರೂಮಿನಲ್ಲಿದ್ದ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ವಿಚಿತ್ರವಾಗಿ ವರ್ತಿಸಲು ಶುರು ಮಾಡಿದವು. ಅವನ ಫೋನ್ ಕ್ಯಾಮ್ರಾ ತಾನಾಗಿಯೇ ಆನ್ ಆಯಿತು. ಅವನ ಲ್ಯಾಪ್ಟಾಪ್ನಲ್ಲಿ ಮೌಸ್ ತನ್ನಷ್ಟಕ್ಕೆ ತಾನೇ ಮೂವ್ ಆಗ್ತಿತ್ತು. ಅವನು ಕಿಟಕಿಯಿಂದ ಹೊರಗೆ ನೋಡಿದಾಗ ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯೆ ಏನೋ ಒಂದು ದೊಡ್ಡದಾದ ಕಪ್ಪು ನೆರಳು ಸಾಗುತ್ತಿರುವಂತೆ ಭಾಸವಿತು. ಅದು ಯಾವುದೋ ವಿಮಾನವಾಗಿರಲಿಲ್ಲ. ಸರಿಯಾಗಿ ರಾತ್ರಿ 1:55 ಗಂಟೆ ಆಗ್ತಿದ್ದಂತೆ ಆ ರೇಡಿಯೋದಲ್ಲಿ ಒಂದು ಹೈ ಫ್ರೀಕ್ವೆನ್ಸಿ ಶಬ್ದ ಬಂತು. ಆ ಕ್ಷಣ ಇಡೀ ನಗರದ ವಿದ್ಯುತ್ ಸಂಪರ್ಕ ಕಡಿತಗೊಂಡಿತು. ಬರೀ ಕರೆಂಟ್ ಹೋದುದಲ್ಲ, ಬದಲಿಗೆ ಆಕಾಶದಲ್ಲಿರೋ ಸ್ಯಾಟಲೈಟ್ ಸಿಗ್ನಲ್ ಕೂಡ ಮಾಯವಾಯಿತು. ಇಡೀ ಜಗತ್ತು ಡಿಜಿಟಲ್ ಯುಗದಿಂದ ಕಲ್ಲಿದ್ದಲು ಯುಗಕ್ಕೆ ಹೋದಂತೆ ಆಯಿತು. ಆ ಯುವಕನಿಗೆ ಅರ್ಥವಾಯಿತು, ನಮ್ಮ ತಂತ್ರಜ್ಞಾನ ಯಾರೋ ಹೊರಗಿನವರು ಹಜೆಕ್ ಮಾಡ್ತಾಯಿದ್ರಾ ಅಂತ. 0.1 ಸೆಕೆಂಡ್ನಲ್ಲಿ ನಿಶಬ್ದ ಇಡೀ ಮನುಕುಲದ ಅಪಾಯಕತೆಯನ್ನು ಎತ್ತಿ ತೋರಿಸುತ್ತಿದ್ದು. ಆದರೆ 5 ನಿಮಿಷಗಳ ನಂತರ ಎಲ್ಲವೂ ಮೊದಲಿನಂತೆ ಆಯಿತು. ಆದರೆ ಆ ರೇಡಿಯೋದಲ್ಲಿ ಒಂದು ಧ್ವನಿ ಕೇಳಿಸಿತು. ಅದು ಮನುಷ್ಯನ ಧ್ವನಿಯಾಗಿರಲಿಲ್ಲ, ಬದಲಾಗಿ ಸಾವಿರಾರು ಧ್ವನಿಗಳ ಒಟ್ಟಾಗಿ ಸೇರಿದಂತೆ ಇತ್ತು. ಅದು ಹೇಳಿದ್ದು ಇಷ್ಟೇ: ನಿಮ್ಮ ತಂತ್ರಜ್ಞಾನ ನಮಗೆ ಒಂದು ಸಣ್ಣ ಕಿಟಕಿ ಇದ್ದಂತೆ. ನಾವು ನಿಮ್ಮನ್ನು ಯಾವ ಕ್ಷಣದಲ್ಲಾದರೂ ನಿಲ್ಲಿಸಬಲ್ಲವೇ ಎಂಬ ಮೆಸೇಜ್ ಆಗಿತ್ತು. ಆ ಯುವಕ ಆ ರೇಡಿಯೋವನ್ನು ಅಪ್ಪಳಿಸಿ ಒಡೆದು ಹಾಕಿದ. ಆದರೆ ಅವನಿಗೆ ಗೊತ್ತಿತ್ತು, ಆ ಸಿಗ್ನಲ್ ಆ ರೇಡಿಯೋದಲ್ಲಿ ಇರಲಿಲ್ಲ, ಅದು ಇಡೀ ವಾತಾವರಣದಲ್ಲಿದೆ ಅಂತ. ಫ್ರೆಂಡ್ಸ್, ಈ ಕಥೆ ನಿಮಗೆ ಒಂದು ದೊಡ್ಡ ಪಾಠ ಕಲಿಸುತ್ತೆ. ನಾವು ತಂತ್ರಜ್ಞಾನವನ್ನು ಎಷ್ಟೇ ಬೆಳೆಸಿದರೂ ನಾವು ಯಾವುದೇ ಒಂದು ಅದೃಶ್ಯ ಶಕ್ತಿಯ ಮೇಲೆ ಅವಲಂಬಿತರಾಗಿದ್ದೀವಿ. ಆ ರಾತ್ರಿ ಯುವಕನಿಗೆ ಸಿಕ್ಕ ಆ ಸಿಗ್ನಲ್ ಇಂದಿಗೂ ಯಾವುದೇ ಒಂದು ರೂಪದಲ್ಲಿ ನಮ್ಮ ಸುತ್ತಲೂ ಇರ್ಬೋದು. ನೀವೇನಂತೀರಾ? ಇದು ಕೇವಲ ಕಲ್ಪನೆಯೋ ಅಥವಾ ಭವಿಷ್ಯದ ಮುನ್ಸೂಚನೆಯೋ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ನಾನು ನಿಮ್ಮ ಪ್ರವೀಣ್. ಇಂತಹದೇ ಇನ್ನೊಂದು ಮಿಸ್ಟರಿ ಸ್ಟೋರಿಯೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ. ಟೇಕ್ ಕೇರ್.